ಓಂ ಗುರುಭ್ಯೋ ನಮಃ. ಒಂದು ಕಡೆ ಒಬ್ಬ ವ್ಯಕ್ತಿ ದಾರಿಯಿಂದ ಹೊರಟಿರಬೇಕಾದ್ರೆ ಆ ದಾರಿಯಲ್ಲಿ ಒಬ್ಬ ಭಿಕ್ಷುಕ ನಿಂತಿರುತ್ತಾನೆ. ಹೇಗೆ ನಿಂತಿರ್ತಾನೆ ಅಂದ್ರೆ ಅವನ ಕೈಯಲ್ಲಿ ಒಂದು ಅಳುತ್ತಿರುವಂತಹ 1 ವರ್ಷದ ಮಗು ಇರುತ್ತೆ. 1 ವರ್ಷದ ಕೂಸಿರುತ್ತೆ. ಮಗು ಒಂದೇ ಸಮನೆ ಅಳುತ್ತಿರುತ್ತೆ. ಆ ಭಿಕ್ಷುಕ ಈ ವ್ಯಕ್ತಿಯನ್ನ ನೋಡಿ, ಏನ್ರಿ ಒಂದು ಸ್ವಲ್ಪ ಹೊತ್ತು ಈ ಮಗುನ ಎತ್ಕೊಳ್ತೀರಾ ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳಿದ್ದಕ್ಕೆ, ನನಗೆ ಅರ್ಜೆಂಟ್ ಆಗಿ ಮೂತ್ರ ವಿಸರ್ಜನೆ ಮಾಡೋದಿದೆ, ಕೆಳಗೆ ಬಿಟ್ರೆ ಮಣ್ಣು ಅಥವಾ ಕಲ್ಲಿನ ಹಳ್ಳು ಬಾಯಲ್ಲಿ ಹಾಕೊಳ್ಬಹುದು, ಸ್ವಲ್ಪ ಈ ಮಗುನ ಹಿಡಿತೀರಾ ಅಂತ ವಿನಂತಿ ಮಾಡ್ಕೊಳ್ತಾನೆ. ಯಾರು? ಭಿಕ್ಷುಕ. ಮಗು ಒಂದೇ ಸಮನೆ ಅಳುತ್ತಿರುತ್ತೆ. ಮೈ ಮೇಲೆ ಹೊಲಸಾದ ಬಟ್ಟೆ ಇರುತ್ತೆ, ಮೂಗು ಒದ್ದೆಯಾಗಿರುತ್ತೆ, ಕಣ್ಣು ಒದ್ದೆಯಾಗಿರುತ್ತೆ. ಅದನ್ನೆಲ್ಲ ನೋಡಿದಂತ ಈ ವ್ಯಕ್ತಿ ಮೊಳಗೊಳಗೆ ಮನಸ್ಸಿನಲ್ಲಿ ಹೇಸಿಕೊಳ್ಳುತ್ತಾನೆ. ಹೇಸ್ಕೊಂಡು, ನನಗೆ ಅರ್ಜೆಂಟ್ ಆಗಿ ಹೋಗೋದಿದೆ, ಬೇರೆ ಯಾರನ್ನಾದ್ರೂ ನೋಡು ಅಂತ ಹೇಳಿ ಆ ವ್ಯಕ್ತಿ ಮಗುನ ಮುಟ್ಟದೆ ಅಥವಾ ಮಗುನ ಹಿಡಿಯದೆ ಹಾಗೆ ಹೋಗ್ತಾನೆ ಮುಂದಕ್ಕೆ. ಮುಂದೆ ಕೇಳಿ ಬಂಧುಗಳೇ, ಆ ಮಗುವಿನ ಬಟ್ಟೆಗೆ, ಭಿಕ್ಷುಕನ ಬಟ್ಟೆಗೆ ಮಗುವಿನ ಮೂಗು ಕಣ್ಣು ಒದ್ದೆ ಆದಂತ ಸ್ಥಿತಿಗೆ ಹೇಸಿಕೊಂಡಂತ ವ್ಯಕ್ತಿಗೆ ಅದೇ ಕಣ್ಣು ಮುಂದೆ ಬಂದಂತಾಗಿ ಉಗುಳೋಕ್ ಹೋಗ್ತಾನೆ. ಮನುಷ್ಯ ಯಾವಾಗ ಹೇಸ್ಕೊಳ್ತಾನೋ ಆಗ ಉಗುಳ್ತಾನೆ ನೋಡಿ. ಆ ರೀತಿ ಆತ ಉಗುಳೋಕ್ ಹೋಗ್ತಾನೆ. ಉಗುಳೋಕ್ ಹೋದಾಗ ಏನಾಗುತ್ತೆ ಅಂದ್ರೆ, ಉಗುಳ್ತಿರ್ಬೇಕಾದ್ರೆ ಆ ಚರಂಡಿಯಲ್ಲಿ ನೀರು ಹರಿತಿರುತ್ತೆ. ಹರಿಯುವಂತ ನೀರಿನಲ್ಲಿ ಒಳಗಡೆ ಆತನಿಗೆ ಒಂದು 5 ರೂಪಾಯಿಯ ನಾಣ್ಯ ಕಾಣಿಸುತ್ತೆ. ದುಡ್ಡು ಕಣ್ಣಿಗೆ ಬಿದ್ದ ತಕ್ಷಣ, ಅಯ್ಯೋ ಶಿವನೇ, ದುಡ್ಡು ಬಿದ್ದಿದೆಯಲ್ಲ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡದೆ ಸಹಜವಾಗಿ ಆ ಚರಂಡಿಯಲ್ಲಿ ಬಿದ್ದಿರುವಂತಹ ನಾಣ್ಯವನ್ನ ತೆಗೆದುಕೊಂಡು ತನ್ನ ಬಟ್ಟೆಯಿಂದಾನೇ ಒರೆಸಿಕೊಂಡು ಜೇಬಿಗೆ ಹಾಕೊಳ್ತಾನೆ. ಎಂಥ ವಿಚಿತ್ರ ನೋಡಿ ಬಂಧುಗಳೇ, ಇವನ ಸ್ವಚ್ಛತೆ ಎಷ್ಟು! ಅಲ್ಲಿ ಒಂದು ಮಗುವಿಗೆ ಹೇಸಿದವನು, ಒಬ್ಬರಿಗೆ ನೆರವಾಗದವನು, ಅಂತಹ ಸ್ಥಿತಿಯಲ್ಲಿಯೂ ಕೂಡ ನೆರವಾಗದವನು ಇವತ್ತು ತನ್ನ ಸ್ವಚ್ಛತೆಯನ್ನ ಎಷ್ಟು ದುಡ್ಡಿಗಾಗಿ ಅಥವಾ ಎಂತಹ ಸಂಗತಿಗಾಗಿ ಒತ್ತೆ ಇಟ್ಟಿದ್ದಾನೆ. ಆ ಊರಿನ ದೊಡ್ಡ ಚರಂಡಿಯೇ ಅದು ಆಗಿತ್ತು. ಊರಿನ ಎಲ್ಲ ಜನರ ಮಲಮೂತ್ರ ವಿಸರ್ಜನೆ ಮಾಡಿದಂತಹ ಮಲಿನ್ಯತೆಯು ಅಥವಾ ಮಾಲಿನ್ಯವು ಅದರಲ್ಲಿದ್ರೂ ಕೂಡ ಆತ ದುಡ್ಡಿಗಾಗಿ ಒಂದು ಕ್ಷಣವು ಹಿಂದೆ ಮುಂದೆ ನೋಡದೆ ಅದರಲ್ಲಿ ಕೈ ಹಾಕಿ ದುಡ್ಡನ್ನ ತೆಗೆದುಕೊಳ್ತಾನೆ. ಇದು ಇವರ ಸ್ವಚ್ಛತೆಯ ಬೆಲೆ ಬಂಧುಗಳೇ. ಧನ್ಯವಾದಗಳು.